ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಷನ್ ಫಾರ್ ಜಾಬ್ ಯಾವ ಥರ ಹಾಕೋದು ಅಂದರೆ, ಯಾವುದಾದ್ರೂ ಹೊಸದಾಗಿ ಜಾಬ್ ಆಗಲಿ, ಯಾವುದೋ ಒಂದು CSC ಸೆಂಟ್ರು, ಗ್ರಾಮೋನ್ ಏನಾದ್ರು ತೊಗೋಬೇಕಾದ್ರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡಿ. ವ್ಯೂ ಆಲ್ ಸರ್ವಿಸಸ್ ಅಲ್ಲಿ ಹೋಗಿ ಪೊಲೀಸ್ ವೆರಿಫಿಕೇಷನ್ ಅಂತ ಸರ್ಚ್ ಮಾಡಿ. ಅಪ್ಲೈ ಫಾರ್ ಸರ್ವಿಸಸ್ ಕೆಳಗಡೆ ವ್ಯೂ ಆಲ್ ಸರ್ವಿಸಸ್ ಪೊಲೀಸ್ ವೆರಿಫಿಕೇಷನ್ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿದೆ ನೋಡು, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಸ್ ಫಾರ್ ಜಾಬ್ ವೆರಿಫಿಕೇಷನ್, ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ. ಇದನ್ನು ಯಾವ ಥರ ಹಾಕೋದು? ಭಾಳ ಸಿಂಪಲ್ಲಾಗಿದೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿ 5ನೇ ಆಪ್ಷನ್ನು, ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ ಬೇಕೇ ಬೇಕು. ಜಾಬ್ ಆಗಿದ್ರೆ, ಹೊಸ್ದಾಗಿ ಏನಾದರೂ ಜಾಬ್ ಆದರೆ ಅದನ್ನು ಮೊದಲೇ ಇರಬೇಕು. ಡಿಪಾರ್ಟ್ಮೆಂಟ್ ಯಾವುದು? ಕರ್ನಾಟಕ ಸ್ಟೇಟ್ ಪೊಲೀಸ್. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ, ಫಸ್ಟು ಅಲೋ ಮಾಡಿದ ಮೇಲೆ OTP ಮೇಲೆ ಇದ್ದರೆ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ವಿತ್ ಫಿಂಗರ್ ಅಂದರೆ ಫಿಂಗರ್ ಮೇಲೆ ಕೊಡ್ಬೋದು. 2ನೇ ಆಪ್ಷನ್ ಇದೆ ನೋಡಿ, ಪ್ರೊಸೀಡ್ ಅಂತ ಕೊಟ್ಟಿದ್ವಿ. ಆಧಾರ್ OTP ಮೇಲೆ ಆಧಾರ್ ನಂಬರ್ ಟೈಪ್ ಮಾಡ್ತಿದ್ವಿ, ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟ ಮೇಲೆ ಬಹಳ ಸಿಂಪಲ್ ಆಗಿದೆ ಇದು, ಪೊಲೀಸ್ ವೆರಿಫಿಕೇಷನ್ ಫಾರ್ ಜಾಬ್. ನೋಡಿ, OTP ಹೋಯಿತು. OTP ಹೋದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ಪೇಜ್ ಓಪನ್ ಆಗುತ್ತೆ ನೋಡಿ. ಅಲೋ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲೋ ಮಾಡಿದ ಮೇಲೆ ನೋಡಿ, ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ, ಅಪ್ಲಿಕೇಶನ್ ಫಾರ್ ಜಾಬ್ ವೆರಿಫಿಕೇಷನ್, ಕರ್ನಾಟಕ ರಾಜ್ಯ ಪೊಲೀಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತೇನಿದೆ. ಇದು ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ ಅಂದರೆ ಇವ್ರ ಮೇಲೆ ಯಾವುದು ಕ್ರಿಮಿನಲ್ ಅದು ಕೇಸ್ ಇರಲ್ಲ ಅಂಥೇಳಿ ಆ ಥರ ನೋಡಿ. ಆ್ಯಂಟಿಸಿಡೆಂಟ್ಸ್ ಓನ್ಲಿ ಜಾಬ್ ವೆರಿಫಿಕೇಷನ್ಗೆ, ಇಲ್ಲಾಂದರೆ ಇನ್ನೊಂದು ಟೈಪ್ ಇದೆ, 2 ಟೈಪ್, ಆ್ಯಂಟಿಸಿಡೆಂಟ್ ಆ್ಯಂಡ್ ಅಡ್ರೆಸ್. ಫುಲ್ ಅಡ್ರೆಸ್ಸು ಇದು ಬೇಕಾಗಿರೋದು ನಾರ್ಮಲ್ ಆ್ಯಂಟಿಸಿಡೆಂಟ್ ಓನ್ಲಿ. ಆ್ಯಂಟಿಸಿಡೆಂಟ್ ಅಂದರೆ ಅವ್ರ ಪೂರ್ವಜರ ಬಗ್ಗೆ ಒಂಥರ ವೆರಿಫಿಕೇಷನ್ ಆದಂಗೆ ಇದು. ಆದರೆ ಏನಾದರೂ ಕೇಸು ಪಾಸು ಏನಾದರೂ ಸಮಸ್ಯೆ ಇದೆಯಾ ಹೇಗೆ ಅಂತ ನಮ್ಗೆ ಬೇಕಾಗಿರೋದು ಅದೇ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಬೇಕು. ಇದರ ಫೀಸು 450 ಇದೆ. ಅಂದರೆ ಆ್ಯಂಟಿಸಿಡೆಂಟ್ ಅಂದರೆ ಅವ್ರ ಪೂರ್ವಜರ ಅವ್ರ ಹಿನ್ನೆಲೆ ಯಾವ ಥರ ಇದೆ ಅಂತ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಏನಿದೆ, ಎದಕ್ಕೆ ಬೇಕು, ಪರ್ಪಸ್, ಉದ್ದೇಶ ಎದಕ್ಕೆ ಬೇಕು, ಅವರ ತಂದೆ ಹೆಸರು ಹಾಕಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಬೇಕು. ಬ್ರೌಸ್ ಅಂತಿದೆ. ನಾವು ಹಾಕ್ತಾ ಇರೋದು ಬ್ಯಾಂಕ್ BC ಅಂತ ತಿಳ್ಕೊಳ್ಳಿ. ಅದಕ್ಕೆ ನೋಡಿ, ಪೀರಿಯಡ್ ಆಫ್ ಸ್ಟೇ ಫ್ರಮ್, ವಾಸವಿರುವ ಅವಧಿ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ವಾಸವಿರೋ ಅವಧಿ ಇವತ್ತಿನ ಡೇಟ್ವರೆಗೂ ಇವರು ಇದ್ದಾರೆ ಅಂಥೇಳಿ ಕೊಡ್ತಾರೆ ಅವರು. ಅಂದರೆ ಡೇಟ್ ಆಫ್ ಬರ್ತು ನೀವು ಹುಟ್ಟಿದ ದಿನಾಂಕದಿಂದ ಇಲ್ಲಿವರೆಗೂ ಅಂತ ಕೊಡಬೇಕು. ತಂದೆ ಹೆಸರು ಹಾಕಬೇಕು. ಉದ್ದೇಶಾಂತರ ಹಾಕಿದ್ವಿ. ನಿಮಗೆ ಎದಕ್ಕೆ ಬೇಕು, ಜಾಬ್ ಬೇಕಾದರೆ ಜಾಬ್ ಪರ್ಪೋಸ್ ಅಂತ ಹಾಕ್ಬೋದು, ಉದ್ಯೋಗ ಸಲುವಾಗಿ ಅಂತ ಹಾಕ್ಬೋದು, ಯಾವುದು ಬೇಕೋ ಅದು ಹಾಕಿ. ನೋಡಿ, ಹೌಸ್ ನಂಬರ್, ಮನೆ ನಂಬರು ಇದ್ದರೆ ಹಾಕಬೇಕು, ಇಲ್ಲಾಂದರೆ 00 ಹಾಕಬೇಕು. ನೀವು ಯಾವ್ದು ಹಳ್ಳಿ ಇದ್ದೀರೋ ಅದು ಹಾಕಬೇಕು. ಯಾವ ರಾಜ್ಯ, ಯಾವ ಜಿಲ್ಲೆ, ನಿಮ್ಮದು ಯಾವುದು ಪೊಲೀಸ್ ಸ್ಟೇಷನ್ ಬರುತ್ತೆ, ಪೊಲೀಸ್ ಸ್ಟೇಷನ್ ತೊಗೊಳ್ಳಿ. ಯಾವ ಪೊಲೀಸ್ ಠಾಣೆ ಬರ್ತಾಯಿದೆ ಅದು ತೊಗೊಂಡ್ಮೇಲೆ ಪಿನ್ ಕೋಡ್ ಹಾಕಿ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿದ ಮೇಲೆ ಪ್ಯಾಕ್ಸ್ ಅಂತೂ ಇರೋದಿಲ್ಲ ನೋಡಿ. ನೀವು ಪ್ರಸ್ತುತ ವಿಳಾಸ ಕಾಯಂ ವಿಳಾಸ ಸೇಮ್ ಆಗಿದೆಯಾ ಅಂತ ಕೇಳ್ತೆ, ಎಸ್ ಅಂತ ಕೊಡಿ, ಅದು ತೊಗೊಂಡ್ಬಿಡುತ್ತೆ. ತೊಗೊಂಡ್ಮೇಲೆ ನೆಕ್ಸ್ಟ್ ಅಗ್ರಿ ಮಾಡಿ ಡಿಕ್ಲರೇಷನ್ ಅಂದರೆ ಘೋಷಣೆ ಮಾಡ್ಬೋದು. ಅಗ್ರಿ ಬಟನ್ ಮೇಲೆ ಕೊಟ್ಟು
ಕ್ಯಾಪ್ಚರ್ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನೋಡಿ ನಿಮ್ಗೆ ತೋರಿಸಿದ್ದು ಕ್ಲೀನಾಗಿ ಗೊತ್ತಾಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟು ಕ್ಯಾಪ್ಚರ್ ಕೊಟ್ಟ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಅದು ಸರಿಯಾಗಿದೆನಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ನೋಡಿ ಅಟ್ಯಾಚ್ ಅನೆಕ್ಸರ್ ಕೊಡಿ, ಅಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅಟ್ಯಾಚ್ ಅನೆಕ್ಸರ್ ಅಂತ ಕೊಡಿ. ಬಹಳ ಸಿಂಪಲ್ ಆಗಿದೆ. ಪೊಲೀಸ್ ವೆರಿಫಿಕೇಷನ್ ಫಾರ್ ಜಾಬ್ ಅಟ್ಯಾಚ್ ಅನೆಕ್ಸರ್ ಅಂತ ಕೊಡಿ. ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಪ್ರೊಸೀಜರ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ನೋಡಿ. ಅಡ್ರೆಸ್ ಪ್ರೂಫಿಗೆ ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು? ಆಧಾರ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು ಯಾವುದಾದ್ರೂ ಹಾಕಿ. ನಾವು ಆಧಾರ್ ಕಾರ್ಡ್ ಹಾಕ್ತಾಯಿದ್ವಿ. ಇದನ್ನು ಕೂಡ ಸೇಮು ಐಡೆಂಟಿಟಿ ಪ್ರೂಫಿಗೆ ಫೋಟೋಗ್ರಾಫ್, ಒಂದು ಫೋಟೋ ಇಷ್ಟು ಸೇವ್ ಮಾಡಿಕೊಂಡು ನೋಡಿ, ಬ್ರೌಸ್ ಮಾಡಿ ಸೇವ್ ಮಾಡಿದ್ವಿ ಆಲ್ರೆಡಿ. ಸೇವ್ ಅನೆಕ್ಸರ್ ಅಂತ ಕೊಡಿ. ಸೇವ್ ಅನೆಕ್ಸರ್ ಕೊಟ್ಟ ಮೇಲೆ ನೋಡಿ, ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡು, ಐಡೆಂಟಿಟಿ ಪ್ರೂಫ್, ವೋಟರ್ ಐ ಡಿ, ಫೋಟೋಗ್ರಾಫ್, ಒಂದು ಫೋಟೋ, ಇಷ್ಟು 3 ಕಂಪಲ್ಸರಿ ಇದೆ. ಇಲ್ಲಾಂದರೆ ಒಂದು ಆಧಾರ್ ಕಾರ್ಡ್ ಇದ್ದರೂ ಕೂಡ ಹಾಕ್ಬೋದು, ವೋಟರ್ ಐ ಡಿ ಇಲ್ಲಾಂದರೆ. ಹಾಗೇನಿಲ್ಲ, ಎಲ್ಲನೂ ಒಂದೇ. ನೋಡಿ ಸೇವ್ ಅನೆಕ್ಸರ್ ಅಂತ ಕೊಟ್ಟಿದ್ದೀನಿ. ಸೇವ್ ಅನೆಕ್ಸರ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ನೋಡಿ. ಈ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್. ಈ ಸೈನ್ ಮಾಡೋದಂದರೆ ಆಧಾರ್ ಒ ಟಿ ಪಿಗೆ ಮತ್ತು ಒ ಟಿ ಪಿ ಆಧಾರ್ ಕಾರ್ಡಿಗೆ ಎಂಟ್ರ್ ಮಾಡಿ ಒಂದು ಒ ಟಿ ಪಿಯನ್ನು ತಗೊಂಡು ಪೇಮೆಂಟ್ ಮಾಡೋದು ಇರುತ್ತೆ. ನೆಕ್ಸ್ಟ್ ಈ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್. ನೋಡಿ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಇದು ನೋಡ್ಕೋಬೋದು, ಮತ್ತು ಬೇಕಾದರೆ ಪ್ರಿವ್ಯೂ ಮಾಡ್ಕೊಂಡು ನೋಡ್ಬೋದು. ಈ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ನೋಡಿ, ಇಲ್ಲಿದೆ ನೋಡಿ. ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಷನ್, ಉದ್ಯೋಗದ ಪರಿಶೀಲನೆ, ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ, ಇದು ಕಂಪಲ್ಸರಿ ಬೇಕು ಜಾಬ್ ಮಾಡೋರಿಗೆ. ನೋಡಿ ಫಿಂಗರ್ ಪ್ರಿಂಟ್ ಅಂದರೆ ಫಿಂಗರ್ ಪ್ರಿಂಟ್ ಕೊಡಿ, ಒ ಟಿ ಪಿ ಅಂದರೆ ಒ ಟಿ ಪಿ ಕೊಡಿ. ಯಾವ್ದು ಬೇಕೋ ಕಸ್ಟಮರಿಗೆ ಕೇಳಿ ಕೊಡಿ. ನಾವು ಮಾಡ್ತಾ ಇರೋದು ಒ ಟಿ ಪಿ ಮೇಲೆ ನೆಕ್ಸ್ಟ್ ಆಧಾರ್ ನಂಬರ್ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕೊಡಿ. ಆಧಾರ್ ನಂಬರ್ ಹಾಕಿ ಅದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಟರ್ಮ್ಸ್ ಕಂಡೀಷನ್ ಸೆಂಡ್ ಒ ಟಿ ಪಿ ಅಂತ ಕೊಡಿ. ಒ ಟಿ ಪಿ ಹೋಯ್ತು. ಒ ಟಿ ಪಿ ಹೋದ ಮೇಲೆ ವೆರಿಫೈ ಒ ಟಿ ಪಿ ಅಂತ ಕೊಡಿ. ಒ ಟಿ ಪಿ ಬಂದಮೇಲೆ ಬಹಳ ಸಿಂಪಲ್ ಆಗಿದೆ. ವೆರಿಫೈ ಒ ಟಿ ಪಿ 6 ಡಿಜಿಟ್ ಆಧಾರ್ ಒ ಟಿ ಪಿ ಬರುತ್ತೆ. ವೆರಿಫೈ ಒ ಟಿ ಪಿ ಅಂತ ಕೊಡಿ. ಒ ಟಿ ಪಿ ಕೊಟ್ಟ ಮೇಲೆ ನೆಕ್ಸ್ಟ್ 450 ಅಪ್ಲಿಕೇಶನ್ ಫೀಸು, KSK ಚಾರ್ಜ್ 20, 470 ರೂಪಾಯಿ ಪೇ ಮಾಡಬೇಕು. 470 ರುಪೀಸ್ ಪೇ ಮಾಡಬೇಕು. ನೋಡಿ ಸಬ್ಮಿಟ್ ಮಾಡಿ. ನೋಡಿ ಮುಂದಿಂದಂತೂ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಪೇಮೆಂಟ್ ಮಾಡೋದಂತ. ಸಾಕಾಗಷ್ಟು ಬಾರಿ ತೋರಿಸ್ಕೊಟ್ಟಿದ್ವಿ. EQMS ಸೇವಾ ಸಿಂಧು ಪಿ ಪೇಮೆಂಟ್ EQMS ನಂಬರ್ 1 ಹಾಕಿ ಯಾಡ್ ಟು ಪೇಮೆಂಟ್ಸ್ ಅಂತ ಕೊಡಿ. ಮೊಬೈಲ್ ನಂಬರು ಅದು ಅಪ್ಡೇಟ್ ಮಾಡಿ ಹಾಕಿ ಸಬ್ಮಿಟ್ ಅಂತ ಕೊಡಿ. ನೋಡಿ ಇದೆ ನೋಡಿ, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಜಾಬ್. ನೋಡಿ ಸಬ್ಮಿಟ್ ಆದಮೇಲೆ ಒಂದು ಅಕ್ನಾಲಜ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಕ್ನಾಲಜ್ಮೆಂಟ್ ಕ್ರಿಯೇಟ್ ಆದಮೇಲೆ ಸಬ್ಮಿಟ್ ಕೊಡಿ. ಸಿಂಪಲ್ ಆಗಿದೆ, ಬಹಳ ಸಿಂಪಲ್. ಇದು ಏನು ಹೇಳುತ್ತೆ, 45 ದಿನದ ನಂತರ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ, ಅಂದರೆ ಜಾಬ್ ಪರಿಶೀಲನೆಗೆ ಅರ್ಜಿ ಅಂತ ಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಕೆಳಗಡೆ ಇದೆ ರಿಕ್ವೆಸ್ಟ್ 21 ವರ್ಕಿಂಗ್ ಡೇಯಲ್ಲಿ ಇದು ವಿಲೇ ಮಾಡಲಾಗುವುದು ಅಂತ ಬಂದಿದೆ. ಡೆಲಿವರ್ ಮಾಡ್ತೀವಿ ಅಂತೇಳಿ ಬಂದಿದೆ. ಅದೊಂದು ಪ್ರಿಂಟ್ ಕೊಡಿ. ಪ್ರಿಂಟ್ ಕೊಟ್ಟು ತಗೊಂಡು ಬಿಡಿ. ಇದು ಕಸ್ಟಮರಿಗೆ ಒಂದು ಕೊಟ್ಟು ಕಳಿಸ್ಬೇಕು, ಒಂದು ಪ್ರಿಂಟು. ಅದೇನಿದೆ ನೆಕ್ಸ್ಟ್ ಪ್ರೊಸೀಜರ್, ಯಾವುದು ನೀವು ಪೊಲೀಸ್ ಠಾಣೆಗೆ ಹಾಕಿದ್ರು ಅವರು ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.